ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಶನಿ ಪ್ರದೋಷದ ಪವಿತ್ರ ಮಹತ್ವ, ಪೂಜಾ ವಿಧಾನ ಮತ್ತು ಶನಿದೇವನ ಕೃಪೆಯನ್ನು ಪಡೆಯುವ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಶೇಷ ದಿನದಲ್ಲಿ ಮಾಡಿದ ಭಕ್ತಿ, ಜಪ ಮತ್ತು ಪೂಜೆ ನಮ್ಮ ಜೀವನದ ದುಃಖಗಳನ್ನು ನಿವಾರಿಸಿ ಶಕ್ತಿಯನ್ನು ನೀಡುತ್ತದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ಇರಲಿ ಎಂಬ ಆಶಯದಿಂದ ಈ ಪ್ರಯತ್ನ. ಶನಿ ಪ್ರದೋಷ ಎಂದರೆ ಶನಿವಾರದಂದು ಬರುವ ಪ್ರದೋಷ ವ್ರತ. ಇದು ಶಿವ, ಪಾರ್ವತಿ ಮತ್ತು ಶನಿದೇವನನ್ನು ಪೂಜಿಸುವ ಪವಿತ್ರ ದಿನವಾಗಿದ್ದು, ಶನಿದೇವನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು, ಸಂತಾನ ಪ್ರಾಪ್ತಿಗಾಗಿ ಮತ್ತು ಜೀವನದ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಈ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನ ಉಪವಾಸ ಮಾಡುವುದು ಹಾಗೂ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸುವುದು ಮುಖ್ಯ. ಶನಿಗ್ರಹದ ದುಷ್ಪರಿಣಾಮಗಳನ್ನು, ಸಾತಿ ಮತ್ತು ದೈಯ ಪ್ರಭಾವವನ್ನು ಕಡಿಮೆ ಮಾಡಲು ಈ ವ್ರತ ಸಹಾಯಕಾರಿ. ಸಂತಾನವಿಲ್ಲದ ದಂಪತಿಗಳು ಈ ವ್ರತವನ್ನು ಆಚರಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶಿವ ಮತ್ತು ಶನಿದೇವನ ಕೃಪೆಯಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಮತ್ತು ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಶನಿ ಪ್ರದೋಷ ವ್ರತವನ್ನು ಹೇಗೆ ಆಚರಿಸಬೇಕು? ಈ ದಿನ ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ. ಹೆಚ್ಚಿನ ಭಕ್ತರು ದಿನವಿಡೀ ಆಹಾರ ಸೇವಿಸದೆ ಬರೀ ನೀರನ್ನು ಕುಡಿಯುತ್ತಾರೆ. ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದು ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವುದು ಮಂಗಳಕರ. ಸೂರ್ಯಾಸ್ತಮದ ನಂತರ ಬರುವ ಪ್ರದೋಷ ಕಾಲದಲ್ಲಿ ಶಿವ, ಪಾರ್ವತಿ ಮತ್ತು ಶನಿದೇವನನ್ನು ಪೂಜಿಸಲಾಗುತ್ತದೆ. ಶನಿ ಪ್ರದೋಷದ ಪೂಜಾ ಸಮಯವು ನಿರ್ದಿಷ್ಟ ದಿನಾಂಕದಂದು ಬದಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಶನಿ ಪ್ರದೋಷದ ದಿನದಂದು ಸೂರ್ಯಾಸ್ತಮದ ಅಂದರೆ 1.5 ಗಂಟೆಗಳ ಮೊದಲು ಮತ್ತು ನಂತರದ ಅವಧಿಯು ಪೂಜೆಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಶನಿ ಪ್ರದೋಷದಂದು ಪೂಜೆಗೆ ಸಾಯಂಕಾಲ 7:30 ಅಂದರೆ 7:20 9 ಗಂಟೆ 13ವರೆಗಿನ ಸಮಯ ಮಂಗಳಕರವಾಗಿದೆ. ಶನಿ ತ್ರಯೋದಶಿ ದಿನಾಂಕ ಬಂದಾಗ ಅದನ್ನ ಪ್ರದೋಷ, ಶನಿ ಪ್ರದೋಷ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇಂದು ಶನಿ ಪ್ರದೋಷ ಉಪವಾಸ ಮಾಡುತ್ತಿದ್ದು, ಶನಿ ಪ್ರದೋಷ ದಿನದಂದು ಭಗವಾನ್ ಶಿವನ ಪೂಜೆಯೊಂದಿಗೆ ಶನಿ ಪೂಜೆಯು ಬಹಳ ಮುಖ್ಯವಾಗಿದೆ. ಈ ಬಾರಿ ಶನಿ ಪ್ರದೋಷ ಉಪವಾಸವನ್ನು ಅಕ್ಟೋಬರ್ 4ರಂದು ಶನಿವಾರ ಆಚರಿಸಲಾಗುತ್ತಿದೆ. ಶನಿ ಪ್ರದೋಷ ವ್ರತದಂದು ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಈ ದಿನ ಯಾವ ಕೆಲಸ ಮಾಡಿದರೆ ಶುಭ, ಇದೆಲ್ಲದನ್ನ ಈಗ ನೋಡೋಣ. ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಯಾವುದೇ ಗುರಿಗಳನ್ನು ಹೊಂದಿಸಲು ನಿಮಗೆ ಸಾಧ್ಯವಾಗದಿದ್ದರೆ, ಶನಿ ಪ್ರದೋಷ ವ್ರತದ ದಿನದಂದು ನೀವು ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನು ಬೆರೆಸಿದ ನೀರನ್ನು ಅಭಿಷೇಕಿಸಬೇಕು ಮತ್ತು ಅಭಿಷೇಕ ಮಾಡುವಾಗ ಓಂ ಎಂದು ಪದವನ್ನು ಜಪಿಸಬೇಕು. ಕೆಲವು ಕೆಲಸಗಳನ್ನು ಮಾಡುವಾಗ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗದಿದ್ದರೆ, ಶನಿ ಪ್ರದೋಷ ದಿನದಂದು ನೀವು ಭಗವಾನ್ ಶನಿಯ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಶನಿದೇವರ ಮಂತ್ರ ಹೀಗಿರುತ್ತೆ: ಶಂ ಹ್ರೀಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪಠಿಸಬೇಕು. ನಿಮ್ಮ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದು ಸಂತೋಷದ ಜೀವನವನ್ನು ನಡೆಸಲು ನೀವು ಬಯಸಿದ್ದರೆ, ಶನಿ ಪ್ರದೋಷ ವ್ರತದ ದಿನದಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ, ಅಷ್ಟು ಮಾತ್ರವಲ್ಲದೆ ಭಗವಾನ್ ಶನಿಯ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಸುಮಾರು 21 ಬಾರಿ ಪಠಿಸಬೇಕು. ಈ ಮಂತ್ರ ನಿಮಗೆ ಉಚ್ಚಾರಣೆ ಸರಿಯಾಗಿ ಬರೆದಿದ್ರೆ, ನನ್ನ ಚಾನಲಲ್ಲಿ ಆಲ್ರೆಡಿ ಈ ಮಂತ್ರ ಇರೋದ್ರಿಂದ ಇದನ್ನು ನೀವು ಹಾಗೆ ಕೇಳಿಸ್ಕೊಂಡ್ರೂ ಸಾಕು. ನಿಮ್ಮ ಹುಡುಗಿ ಅಥವಾ ಹುಡುಗನಿಗಾಗಿ ನೀವು ಬಹಳ ಸಮಯದಿಂದ ಸಂಬಂಧವನ್ನು ಹುಡುಕುತ್ತಿದ್ದರೆ, ಆದರೆ ನಿಮಗೆ ಉತ್ತಮ ಸಂಬಂಧವು ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ, ಶನಿ ಪ್ರದೋಷ ವ್ರತದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವ ಮತ್ತು ಮಾತಾ ಪಾರ್ವತಿಯನ್ನು ಕಲವಾದಾರದಲ್ಲಿ ಬಂಧ ಮಾಡಿ, ಅಲ್ಲದೆ ಪಾರ್ವತಿ ದೇವಿಗೆ ಕೆಂಪು ಚುನಾರಿಯನ್ನು ಅರ್ಪಿಸಬೇಕು. ನೀವು ಆರ್ಥಿಕವಾಗಿ ಲಾಭ ಪಡೆಯಲು ಬಯಸಿದರೆ, ಇಂದು ನೀವು ನೀಲಿ ಬಣ್ಣದ ಹೂವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರಕ್ಕೆ ಅರ್ಪಿಸಿ, ಅರಳಿ ಮರವನ್ನು ಪೂಜಿಸಿ, ನಂತರ ಮನೆಗೆ ಬಂದು ಶನಿದೇವರ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಓಂ ಶಂ ಶನೈಶ್ಚರಾಯ ನಮಃ.
ಪರೀಕ್ಷೆಯಲ್ಲಿ ನಿಮ್ಮ ಫಲಿತಾಂಶದ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ, ಸಾಕಷ್ಟು ಶ್ರಮ ವಹಿಸಿದ್ದರೂ ಫಲಿತಾಂಶದ ಬಗ್ಗೆ ನಿಮಗೆ ಸಕಾರಾತ್ಮಕ ಭಾವನೆ ಇಲ್ಲವಾದರೆ, ಆಗ ನೀವು ಶನಿ ಪ್ರದೋಷ ವ್ರತದ ದಿನದಂದು ವಿದ್ಯಾಯಂತ್ರವನ್ನು ತೆಗೆದುಕೊಂಡು ಅದನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಬೇಕು ಮತ್ತು ಪೂಜೆಯ ನಂತರ ಅದನ್ನು ನೀವು ಓದುವ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕು. ನೀವು ಜೀವನದಲ್ಲಿ ಹೆಸರನ್ನು, ಗೌರವವನ್ನು ಹಾಗೂ ಸ್ಥಾನಮಾನವನ್ನು ಸಂಪಾದಿಸಲು ಬಯಸಿದರೆ, ಶನಿ ಪ್ರದೋಷ ದಿನದಂದು ನೀವು ಶಿವಲಿಂಗಕ್ಕೆ ಶಮಿ ಎಲೆಯನ್ನು ಅರ್ಪಿಸಬೇಕು. ಅಲ್ಲದೆ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಓಂ ನಮಃ ಶಿವಾಯ ಎನ್ನುವುದು ಶಿವ ಪಂಚಾಕ್ಷರಿ ಮಂತ್ರ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಹೊಸದನ್ನು ತರಲು ಬಯಸಿದ್ದರೆ, ಇಂದು ನೀವು ಶಿವಲಿಂಗಕ್ಕೆ 11 ಹೂಗಳು ಮತ್ತು 11 ಬಿಲ್ವಪತ್ರೆಗಳಿಂದ ಮಾಡಿದ ಹಾರವನ್ನು ಅರ್ಪಿಸಬೇಕು. ಶೀಘ್ರದಲ್ಲೇ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಸತನ ಇರುತ್ತದೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕಚೇರಿಯಲ್ಲಿ ಸೌಹಾರ್ದತೆಯಿಂದ ಮತ್ತು ಪ್ರೀತಿಯಿಂದ ಇರಲು ನೀವು ಬಯಸಿದರೆ, ಇಂದು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಬೇಕು ಮತ್ತು ಸಾಸಿವೆ ಎಣ್ಣೆಯನ್ನು ದಾನ ಮಾಡಬೇಕು. ಅಲ್ಲದೆ ಭಗವಾನ್ ಶನಿಯ ಶಂ ಓಂ ಶಂ ನಮಃ ಎನ್ನುವ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಶನಿ ಪ್ರದೋಷ ದಿನದಂದು ಭಗವಾನ್ ಶನಿದೇವನನ್ನು ಸಂಜೆ ಪೂಜಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಆದರೆ ಶಿವನನ್ನು ಬೆಳಗ್ಗೆ ಪೂಜಿಸಲಾಗುತ್ತದೆ. ಶನಿ ಪ್ರದೋಷ ವ್ರತವನ್ನು ಆಚರಿಸುವಾಗ ಶನಿ ಚಾಲೀಸ ಪಠಿಸುವುದು ಬಹಳ ಮುಖ್ಯ. ಪ್ರದೋಷ ವ್ರತ ಸಮಯದಲ್ಲಿ ಕೆಂಪು ಮೆಣಸಿನಕಾಯಿ, ಧಾನ್ಯ, ಅಕ್ಕಿ ಮತ್ತು ಹುಡಿ ಉಪ್ಪನ್ನು ತಿನ್ನಬಾರದು. ಈ ದಿನ ನೀವು ಆದಷ್ಟು ಹಣ್ಣಿನ ರಸವನ್ನು ಸೇವಿಸಬಹುದು. ಈ ವ್ರತವು ನಿಮಗೆ ಪೂರ್ವಜರ ಆಶೀರ್ವಾದವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಈ ಉಪವಾಸವನ್ನು ಮಾಡಿದರೆ ಅವನು ಗೋದಾನ ಸದ್ಗುಣವನ್ನು ಪಡೆಯುತ್ತಾನೆ. ಇದಲ್ಲದೆ ಈ ಉಪವಾಸವು ನಿಮ್ಮ ಮಕ್ಕಳ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ಬಹಳ ಮಹತ್ವವಿದೆ. ಈ ವ್ರತವನ್ನು ಮಹಿಮಾ ಶಿವ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿ ತಿಂಗಳ ತ್ರಯೋದಶಿ ತಿಥಿಯ ದಿನದಂದು ಈ ವ್ರತವನ್ನು ಮಾಡಲಾಗುತ್ತದೆ. ಈ ಉಪವಾಸವು ತಿಂಗಳಿಗೆ 2 ಬಾರಿ ಬರುತ್ತದೆ. ಈ ದಿನದಂದು ಶಿವನನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸ ಮಾಡಲಾಗುತ್ತದೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಉಪವಾಸ ಮಾಡಿದವರು ಶಿವನಿಂದ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ. ಈ ದಿನ ನೀವು ಉಪವಾಸ ಮಾಡಿ ಶಿವ ಮತ್ತು ಶನೇಶ್ವರನನ್ನು ಪೂಜಿಸಿದರೆ ಆ ಮನೆಗಳಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತದೆ. ಅದೇ ಸಮಯದಲ್ಲಿ ಎಲ್ಲ ದುಃಖಗಳು ದೂರಾಗುತ್ತದೆ ಎಂಬ ನಂಬಿಕೆ ಇದೆ. ಶನಿ ಪ್ರದೋಷ ವ್ರತದ ದಿನ ಶಿವಲಿಂಗಕ್ಕೆ ಗಂಗಾಜಲ, ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ಶಿವನಿಗೆ ಬಿಲ್ವಪತ್ರೆ ಮತ್ತು ಉಮ್ಮತ್ತಿ ಹೂಗಳೆಂದರೆ ತುಂಬಾ ಇಷ್ಟ. ಆದ್ದರಿಂದ ಆ ದಿನ ಶಿವನಿಗೆ ಬಿಲ್ವಪತ್ರೆ ಮತ್ತು ಉಮ್ಮತ್ತಿ ಹೂಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ. ಈ ದಿನ ಶಿವನಿಗೆ ಗಂಗಾಜಲ ಮತ್ತು ಅನ್ನವನ್ನು ಅರ್ಪಿಸುವುದರಿಂದ ನೀವು ಋಣಮುಕ್ತರಾಗುತ್ತೀರಿ ಮತ್ತು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಶನಿ ಪ್ರದೋಷ ಉಪವಾಸದ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಬೇಕು. ಹೀಗೆ ಮಾಡುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ. ಈ ದಿನ ಶನೇಶ್ವರನನ್ನು ಮೆಚ್ಚಿಸಲು ಕಪ್ಪು ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು. ಈ ರೀತಿ ಮಾಡುವುದರಿಂದ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ. ಈ ದಿನ ಬಡವರಿಗೆ ಮತ್ತು ಹಸಿದವರಿಗೆ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ. ನೀಲಿ ಬಣ್ಣ ಶನಿಗೆ ಪ್ರಿಯವಾದ ಬಣ್ಣ. ಆದ್ದರಿಂದ ಈ ದಿನ ನೀಲಿ ಬಣ್ಣದ ಬಟ್ಟೆ ಧರಿಸಿ ಜೊತೆಗೆ ಶನೇಶ್ವರನಿಗೆ ನೀಲಿ ಹೂಗಳನ್ನು ಅರ್ಪಿಸಬೇಕು. ಧನ್ಯವಾದಗಳು. ಈ ಪವಿತ್ರ ಶನಿ ಪ್ರದೋಷದ ಪ್ರಯುಕ್ತ ನಮ್ಮೊಂದಿಗೆ ಇದ್ದದ್ದಕ್ಕಾಗಿ. ನಿಮ್ಮ ಜೀವನದಲ್ಲಿ ಶನಿದೇವನ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾಸವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಭಕ್ತಿ ಪಥದಲ್ಲಿ ನಾವು ಜೊತೆಯಾಗಿರಲು ಸದಾ ಸಿದ್ಧ. ಪುನಃ ಭೇಟಿಯಾಗೋಣ ಇನ್ನೊಂದು ಪವಿತ್ರ ವಿಷಯದೊಂದಿಗೆ. ಓಂ ಶಂ ಶನೇಶ್ವರಾಯ ನಮಃ.